ಮುಂದೆ ಹೋಗ್ತಾ ಇದೆ ನೋಡಿ ಟಾಟಾ ಸಿಯಾರ. ಸೈಡ್ ಲುಕ್ ನೋಡಿದ್ರೆ ಬಿದ್ದೋಗಿರೋದು ಈ ಗಾಡಿಗೆ. ಗುಡ್ ಮಾರ್ನಿಂಗ್ ಇಂಡಿಯನ್ಸ್, ನಾನು ನಿಮ್ಮ ಜಿಕೆ. ನಾನು ನಿಮಗೆ ತೋರಿಸ್ತಿರೋದು ಪಲ್ಸರ್ RS 200. ಸೊ ಟೇಕ್ ದ ಲುಕ್ ಆಫ್ ಇಟ್. ಸೊ ಇಟ್ಸ್ ಅ ಬ್ಯೂಟಿ. ಸೊ ಈ ಗಾಡಿಗೆ ಗೋಸ್ಟ್ ಅಂತ ಹೆಸರಿಟ್ಟಿದ್ದಾರೆ. ಸೊ ಎಷ್ಟು ಸೂಟ್ ಆಗುತ್ತೆ ಅಂದರೆ ಗೋಸ್ಟ್ ಅಂತ ಹೆಸರಿರೋದು. ಸೊ ಲುಕ್ ನೋಡೇ ಬಿದ್ದಬೇಕು ಈ ಗಾಡಿನ. ಸೊ ನಂಗೆ ತುಂಬ ಇಷ್ಟ ಇರೋದು ಈ ಫ್ರಂಟ್ ಲುಕ್ಕು. ಆಮೇಲೆ ಗೋಸ್ಟ್ ಅಂತ ತುಂಬ ಚೆನ್ನಾಗಿ ಹಾಕ್ಸಿದ್ದಾರೆ. ಸೊ ಓನರ್ ಹೆಸರು ಯತೀಶ್ ಬ್ರೋ. ಈ ಗಾಡಿ ಜೊತೆ 3 to 3.5 years ಗಾಡಿ ಎಕ್ಸ್ಪೀರಿಯನ್ಸ್ ಇರೋ ಓನರ್ ಜೊತೆ ಮಾತಾಡ್ತೀನಿ. ಸೊ ಅದು ಆಮೇಲೆ ಹಾಕ್ತೀನಿ. ಆಮೇಲೆ ಈ ಗಾಡಿ ಸ್ಪೆಷಾಲಿಟಿ ಏನಂದರೆ ಸೊ ಪವರು, ಆಮೇಲೆ ಈ ಸ್ಪೀಡೋಮೀಟ್ರು ಅಷ್ಟೇ ಎಷ್ಟು ಕ್ಲಾಸಾಗಿ ಕೊಟ್ಟಿದ್ದಾರೆ ಅಂದರೆ ಸಕ್ಕತ್ತಾಗಿ ಹಿಂಗೆ ಬರುತ್ತೆ. ಆ್ಯಕ್ಚುಲಿ ನನ್ನ ಕ್ಲಾಸಿಕ್ 350 ಹಂಗೆ ಬರೋದು. ಸೊ ಇದು 2022 ಮಾಡಲು. ಸೊ ಲೆಟ್ಸ್ ರೈಡ್ ಇಟ್. ಸೊ ಇದು ಇವರು 26,000 ಓಡಿಸಿದ್ದಾರೆ. ಸೊ ಇವಾಗೂ ಸ್ಮೂತ್ನೆಸ್ ಹಂಗೆ ಇದೆ. ಸೊ ಒಂದೊಳ್ಳೆ ಸ್ಟ್ರೆಚ್ ಸಿಕ್ತು, ಬೋರಿ ಹೊಡಿಯೋಣ. ಟಚ್ ಆಗೋಯ್ತು. ಸೊ ಆ ಸೌಂಡೇ ಒಂಥರ ಗುರು, ಆ ಸೌಂಡಲ್ಲೇ ಫಿದಾಗ್ಬಿಡ್ಬೇಕು ಈ ಗಾಡಿಗೆ. ಆ್ಯಕ್ಚುಲಿ ಸೌಂಡು ನೋಡಿ ಕೇಳಿಸ್ಕೊಂಡಿದ್ದ ತಕ್ಷಣ RS 200 ಬಂತಪ್ಪ ಅಂದ್ಕೊಬೇಕು. ಸೊ ಇದು 198cc. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸೊ ಆಕ್ಸೆಸರೀಸ್ ಏನೇನು ಹಾಕ್ಸಿರ ಅಂತ ಹೇಳ್ತೀನಿ. ಸೊ ಮಿರರ್ಸ್ ಹಾಕಿದ್ದಾರೆ. ಆಮೇಲೆ ವೈಸರ್ ಚೇಂಜ್ ಮಾಡಿಸ್ಬೇಕು ಅಂತ ಹೇಳ್ತಾಯಿದ್ರು. ಆಮೇಲೆ ಚೇಂಜ್ ಮಾಡಿಸಿದ್ಮೇಲೆ ನಿಮಗೆ ಇನ್ನೊಂದು ಸತಿ ರಿವ್ಯೂ ಮಾಡ್ತೀನಿ ನಾನು. ಆಮೇಲೆ ಸೊ ಕಂಫರ್ಟ್ ಬಗ್ಗೆ ಮಾತಾಡ್ತೀನಿ ನಾನು. ಸೊ ಇವ್ರು ತುಂಬ ಲಾಂಗ್ ಓಡ್ತಿದ್ದಾರೆ. ಆಮೇಲೆ ನಾನು ಒಂದು 15 ಕಿಲೋಮೀಟರ್ಸ್ 20 ಕಿಲೋಮೀಟರ್ಸ್ ಓಡಿಸಿದ್ದೀನಿ ನಾನು. ಯಾಕೆ ಚಿನ್ನ ಮಾತಾಡೋದು ಬೇಡ, ಅಲ್ಲಿಗೆ ಬಂದ್ಬಿಡ್ಲೇನ ನೋಡ್ರಿ, ಮಾತಾಡ್ಕೊಳೋದ್ರೆ ಇದಾಗ ನಾಯಿ ಒಂದು ಅಡ್ಡ ಬಂದ್ಬಿಡುತ್ತೆ. ನಾನೇನಯ್ಯ ತಪ್ಪು ಮಾಡಿದೆ, ನಾನು ಎಲ್ಲಿ ತಪ್ಪು ಮಾಡಿದೆ. ಆಮೇಲೆ ಟರ್ನಿಂಗ್ ರೇಡಿಯಸ್ಸು ಅಷ್ಟೇ. ಸೊ ಅಷ್ಟುದ ಎಳಿಬೇಕು, ಏನು ಮಾಡ್ತೀರಾ. ಸ್ಪೋರ್ಟ್ ಟೂರರ್ ಇದು ಆ್ಯಕ್ಚುಲಿ ಅಲ್ಲ, ಸ್ಪೋರ್ಟ್ ಟೂರರೇ ಇದು. ಯಾಕೋ ಮನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ ನಿಂತ್ಕೊಂಡೇ ಬಿಡ್ತದು. ಸೊ ಇದೊಂದು ಡಿಸ್ಟರ್ಬ್, ಏನು ಮಾಡ್ತೀರಾ. ಯಾರು ಸಾಕಿರೋದು ನಾಯಿ ಅದು. ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. 0 ಸ್ಟಾರ್ಟ್ ಮಾಡ್ಕೊಳೋಣ. ರೆಡಿ, 1 2 3. ಅವ್ರ ರಿಯಾಕ್ಷನ್ ನೋಡಿದ್ರ? ಹೆಂಗಿತ್ತು ಬ್ರೋ ರೊಮ್ಯಾನ್ಸಿಕ್? ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಆ ಭಗವತ್ ಗೊತ್ತು. ನಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ. ನಿಮ್ಮ ಮಕ್ಕಳು ತಣ್ಣಗ ಇರ್ಲಿ. ಮುಂದೆ ಹೋಗ್ತಾ ಇದೆ ನೋಡಿ ಟಾಟಾ ಸಿಯಾರ. ಸೊ ಫುಲ್ ಲುಕ್ ನೋಡೋಣ ಇರ್ರಿ ಒಂದು ನಿಮಿಷ.
ಸೈಕ್ ಆಗಿದೆ. ಸೊ ಆ್ಯಕ್ಚುಲಿ ಈ ಗಾಡಿದು ಸ್ಪೆಸಿಫಿಕೇಷನ್ ಹೇಳ್ತೀನಿ. ಸೊ ಇದಕ್ಕೆ ಬರೋದು 199 cc, ಸೊ 18.7 Nm ಟಾರ್ಕ್ ಆ್ಯಟ್ 8000 RPM, ಸೊ 24.5 bhp ಆ್ಯಟ್ 9750 RPM. ಕಟ್ ಆಫ್ ಆಗೋದು ಆ್ಯಕ್ಚುಲಿ ಇಲ್ಲೇ ಕಾಣಿಸಿದೆ ನೋಡಿ RPM ಅಲ್ಲೇ. ಸೊ ಯಾಕೋ ಇನ್ನೊಂದ್ಸತಿ CR ನೋಡಬೇಕು ಅನಿಸ್ತೈತೆ, ನೋಡೋಣ ಇರಲಿ ಒಂದು ನಿಮಿಷ. ಆ್ಯಕ್ಚುಲಿ ನನಗೆ ಟಾಟಾ ಸುಮೋ ಇಷ್ಟ, ಯಾಕಂದರೆ ಟಾಟಾ ಸುಮೋ ಇದೆಯಲ್ಲ ನಮ್ಮ ಹತ್ರ. RS 200 ಓನರ್ಶಿಪ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಕೇಳೋಣ. ಸೊ ಹಾಯ್ ಬ್ರೋ. ಸೊ ವೆಲ್ಕಮ್ ಟು ಮೈ ಚಾನಲ್. ಯಾಕಂದರೆ ಅದೇ ಈ ಡೈಲಾಗ್ ಅವ್ರದ್ದೇನೆ. ಸೊ ಬ್ರೋ, ಆ್ಯಕ್ಚುಲಿ ನಿಮ್ಮ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನ್ ಕೊಟ್ಬಿಡೋಣ. ಸೊ ಇವ್ರದ್ದು ಒಂದು ಚಾನಲ್ ಇದೆ. ಸೊ ಫಸ್ಟ್ ವೀಡಿಯೋ RS 200 ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಬ್ರೋ ನಿಮ್ಮ ಗಾಡಿ? ಓವರ್ ಆಲ್ 3.5 years ಓನ್ ಮಾಡ್ತಿದ್ದೀನಿ ಬೈಕು. ಅಲ್ಟಿ ಅಂತ ಅನ್ಕೊಳ್ಳಿ, ಮಸ್ತಾಗಿದೆ. ಅದು ಕೇಳಬೇಕಾ? ಏನು ಬ್ರೋ ಫ್ಲೈಟ್ಸು? ಕಾರ್ಗೋ ಇದು ಆ್ಯಕ್ಚುಲಿ ಏರ್ಪೋರ್ಟ್ ಬ್ಯಾಕ್ ಗೇಟ್ ಬಂದಿರೋದು ನಾವು. ಸೊ ಯಾವ ಬೆಟ್ಟ ಬ್ರೋ ಇದು? ಬೆಟ್ಟಕೋಟೆ. ಹಾಂ, ಬೆಟ್ಟಕೋಟೆ ಲೇಕು. ಸೊ ಅದ್ರ ಪಕ್ಕನೇ ಇನ್ನೊಂದು ರೋಡ್ ಇದೆ. ಸೊ ಅಲ್ಲಿ ವೀಡಿಯೋ ಮಾಡ್ತಾಯಿದ್ದೀರಿ. ಸೊ ಬರ್ತಾ ಇರುತ್ತೆ ಹಂಗೆ 3-4 ಮಿನಿಟ್ಸ್ ಹಂಗೆ. ಸೊ ಅದು ಚೆನ್ನಾಗಿರುತ್ತೆ ನೋಡೋಕ್ಕೆ. ಸೊ ಬ್ರೋ, ಹೌದು, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ಹೇಳಿ. ಅದು ಡಿಸ್ಟರ್ಬ್ ಮಾಡಿಬಿಡ್ತದು. ಎಕ್ಸ್ಪೀರಿಯನ್ಸ್ ಅಂತೂ ಅಲ್ಟಿ 3.5 years ಓನ್ ಮಾಡ್ತಿದ್ದೀನಿ, ಸಖತ್ತಾಗಿದೆ. ಸೊ ನನಗೆ ವರ್ತ್ ಅನಿಸುತ್ತೆ ಬೈ ಮಾಡಿ ಬೈಕ್ನ. ನಾನು ತೊಗೊಂಡು 2022 ಅಲ್ಲಿ BS6 ಇದು ಅವಾಗ ತೊಗೊಂಡಿತ್ತು. ಸೊ ನನಗೆ ವರ್ತ್ ಅನಿಸುತ್ತೆ ಬೈಕ್ ತೊಗೊಂಡಿದ್ದು. ಬ್ರೋ, ಈ ಮಾಡಲ್ ಆದಮೇಲೆ ಚಾರ್ಸಿ ವೈಟ್ ಬಂತು, ವೀಲ್ಸ್ ಮಾಡ್ಲಿಕ್ಕಿಂತ ಮುಂಚೆ ಇಲ್ಲಿ ನೋಡ್ತಿದ್ರಲ್ಲ ಚಾರ್ಸಿ, ಹಾಂ, ಇದು ವೈಟ್ ಕೊಟ್ಬಿಟ್ಟಿದ್ರು. ಬಾಡಿ ಎಲ್ಲ ಬ್ಲ್ಯಾಕ್ ಇತ್ತು ಕಂಪ್ಲೀಟು. ಓಕೆ. ಇದು ವೈಟ್ ಕೊಟ್ಟಿದ್ರು, ಮತ್ತೆ ಆಲೋಯ್ಸ್ ವೈಟ್ ಕೊಟ್ಬಿಟ್ಟಿದ್ರು. ಜಾತ್ರೆ ಥರ ಮಾಡಿಬಿಟ್ಟಿದ್ರು. ಒಳ್ಳೆ ಬ್ಯಾಡ್ ರಿವ್ಯೂಸ್ ಬಂತು, ನೆಗೆಟಿವ್ ಕಮೆಂಟ್ಸ್ ಬಂತು. ಸೊ ಬಜಾಜ್ ಅವರು ಏನು ಪ್ರಿಫರ್ ಮಾಡ್ತಾರೋ ಅದೇ ವಾಪಸ್ ಕೊಟ್ಟರು. ನಾವೆಲ್ಲ ಏನು ಪ್ರಿಫರ್ ಮಾಡ್ತಾರೋ ಅದನ್ನೇ ವಾಪಸ್ ಕೊಟ್ಟಿದ್ದಾರೆ. ಸೊ ಮೇನ್ ನೀವು ಬೇರೆ ಬೇಕು ಏನೋ ಪ್ಲ್ಯಾನ್ ಮಾಡಿದ್ರಾ, ಇದೇ ಬೇಕು ಅಂತ ಇದ್ರಾ? ಇಲ್ಲ, ಇದು ನನ್ನ ಡ್ರೀಮ್ ಸಿನ್ಸ್ 8th standard. ಸೂಪರ್ ಬ್ರೋ. ಆಗ್ಲಿಂದ ತೊಗೊಂಡ್ರೆ RS ತೊಗೋಬೇಕು ಅಂತ ಮೈಂಡಲ್ಲಿ ಕುತ್ಕೊಬಿಟ್ಟಿತ್ತು. ಸೊ ಹೌದು, ನಿಮ್ಮ ಇಂಜಿನ್ ಸ್ವಲ್ಪ ರಾ ಫೀಲ್ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ಇಂಜಿನ್ ಆಯಿಲ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಸೊ ನಾರ್ಮಲ್ ಇಂಜಿನ್ ಆಯಿಲ್ ಏನಕ್ಕೆ ಹಾಕ್ಸಲ್ಲ ಬ್ರೋ ನೀವು? ನಾರ್ಮಲ್ ಫಸ್ಟ್ ನಾನು 2 years ನಾರ್ಮಲೇ ಪ್ರಿಫರ್ ಮಾಡ್ತಿದ್ದೆ, ನಾರ್ಮಲ್ ಇಂಜಿನ್ ಆಯಿಲು. ಸೊ ಲೆಟರ್ ಆನ್ ಸ್ವಲ್ಪ ಶಿಫ್ಟ್ ಆಗೋಣ, ಮಾಡೆಲ್ ಕಡೆ ಹೋಗೋಣ ಅಂತ ಮಾಡೆಲ್ 20W40 ಆ ಆಯಿಲ್ ಚೇಂಜ್ ಮಾಡಿದೆ. ಫುಲ್ಲಿ ಸಿಂಥೆಟಿಕ್ ಆಯಿಲ್, ಒನ್ ಆಫ್ ಸ್ಮೂತಾಗಿ ಎಲ್ಲ ನಾರ್ಮಲಾಗಿ 1500 ಬರುತ್ತೆ. ನಾನು 1500 ಪ್ಲಸ್ ಓಡಿಸಿದ್ದೀನಿ, ಇನ್ನೂ ಸ್ಮೂತ್ನೆಸ್ ಹಂಗೆ ಇದೆ ಇಂಜಿನ್. ಓಡಿಸಿದ್ಮೇಲೆ ಗೊತ್ತಾಗುತ್ತೆ ಬಿಡಿ ಬ್ರೋ, ಅದು ಚೆನ್ನಾಗಿದೆ. ಸೊ ಕೂಲೆಂಟು ಮೋಟಿವ್ಲೆ ಅಂತ ಹೇಳಿದ್ರೆ, ಕೂಲೆಂಟು ಮೋಟಿವ್ಲೆ, ಇಂಜಿನ್ ಲೂಬು ಮೋಟಿವ್ಲೆ, 3 ಮೋಟಿವ್ಲೆ. ಲೈಕ್ ನಾರ್ಮಲಿ ಮೋಟಿವ್ಲೆ ಎಲ್ಲ ಪ್ರಿಫರ್ ಮಾಡೋದು ನಾನು. ಅದು ಸೊ ನಿಮ್ಗೆ ಏನೇನು ಡಿಫಾಲ್ಟ್ ಆಗಿದೆ ಗಾಡಿ? ಮೇಜರ್ ಇಶ್ಯೂಸ್ ಬಂದ್ಬಿಟ್ಟು ನನ್ನ ಸ್ಪ್ರಾಕೆಟ್ಸು, ಹಾಂ, ಮತ್ತು ಇಂಜಿನ್ ಕಾಯಿಲು, ರೆಕ್ಟಿಫೈರು, ಬ್ಯಾಟ್ರಿ. ಒಂದು ನಿಮಿಷ ಬ್ರೋ, ಒಂದು ನಿಮಿಷ. ಆ ಸೌಂಡೇ ಬ್ರೋ, ಏನೋ ಹೇಳ್ರಿ, ಸೌಂಡ್ ಮಾತ್ರ. ಏರ್ಬಸ್ A320. ಆ್ಯಕ್ಚುಲಿ ಅವರು ಏವಿಯೇಷನ್ ಸ್ಟೂಡೆಂಟು. ಯಾವ ಫ್ಲೈಟ್ ಹೋಗ್ತೈತೆ ಅನ್ನೋದು ಅವ್ರು ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಸೊ ಹೇಳಿ ಬ್ರೋ, ಅದೇ ಬ್ಯಾಟ್ರಿ. ಹಾಂ, ಸೊ ಮೇಜರ್ ಇಶ್ಯೂಸ್ ಬಂದ್ಬಿಟ್ಟು ರೆಕ್ಟಿಫೈರು, ಬ್ಯಾಟ್ರಿ, ಇಂಜಿನ್ ಕಾಯಿಲು, ಮತ್ತು ಕ್ಲಚ್ ಪ್ಲೇಟ್ ಹೋಗಿತ್ತು. ಓಕೆ. ಅದಾದಮೇಲೆ ಸ್ಪ್ರಾಕೆಟ್ಸು. ಸೊ ಸ್ಪ್ರಾಕೆಟ್ಸು ನನಗೆ 20,000 ಕಿಲೋಮೀಟರ್ ಆದಮೇಲೆ ಇಶ್ಯೂ ಬಂತು. ಲೈಕ್ ನಾರ್ಮಲಾಗಿ ನಾನು ಬಜಾಜಲ್ಲಿ ಸ್ಪ್ರಾಕೆಟ್ ಸೌಂಡ್ ಇದ್ದೇ ಇರುತ್ತಲ್ಲ ಅಂದ್ಕೊಂಡು ನಾರ್ಮಲಾಗಿ ಓಡಿಸ್ಕೊಂಡಿದ್ದೆ. ಸೊ ಆಗ ರೈನಿ ಸೀಸನ್ ಬೇರೆ, ರೈನಿ ಸೀಸನ್ ಅಂಟು ಇನ್ನೂ ನಾರ್ಮಲ್ ಬಿಡು, ಮಳೆ ಬರ್ತಾ ಇರುತ್ತೆ, ನಾರ್ಮಲ್ ಆಗಿರುತ್ತೆ ಅಂತ ಚೇನ್ ಪದೇ ಲೂಸ್ ಆಗ್ತಿತ್ತು. ಸರ್ವಿಸ್ ಸೆಂಟರ್ಗೆ ಎತ್ಕೊಂಡು ಹೋದೆ. ಆಗ ಅವ್ರು ಹೇಳಿದ್ರು ಲೈಕ್ ಸ್ಪ್ರಾಕೆಟ್ಸು ಹೋಗಿದೆ ಅಂತ. ಸೊ ಚೇಂಜ್ ಮಾಡಿದೆ. ಅದಾದಮೇಲೆ ನನಗೆ ರೆಕ್ಟಿಫೈರು ಮತ್ತು ಬ್ಯಾಟ್ರಿ, ಇಂಜಿನ್ ಕಾಯಿಲ್ ಒಟ್ಟಿಗೆ ಹೋಗಿತ್ತು. ಇಂಜಿನ್ ಕಾಯಿಲ್ ಫ್ಯೂಸ್ ಆಗಿತ್ತು. ಅದಾದಮೇಲೆ ಬ್ಯಾಟ್ರಿಗೆ ಸಪ್ಲೈ ಹೋಗ್ತಿರ್ಲಿಲ್ಲ, ಬ್ಯಾಟ್ರಿ ಮತ್ತು ರೆಕ್ಟಿಫೈರು ಎತ್ಕೊಂತಿರ್ಲಿಲ್ಲ. ಸೊ 3 ಕೂಡ ಫ್ಯೂಸ್ ಆಗಿ ಓಕೆ ಓಕೆ ಮತ್ತೆ ಚೇಂಜ್ ಮಾಡಿಸ್ಕೊಂಡೆ. ಕಾಸ್ಟ್ ಬ್ರೋ?
ಎಷ್ಟಾಯ್ತು ನಿಮಗೆ? ಕ್ಲಚ್ ಪ್ಲೇಟ್ ಬಗ್ಗೆ ಹೇಳಿಲ್ಲ. ಕ್ಲಚ್ ಪ್ಲೇಟ್ 50,000 ಪ್ಲಸ್ ಓಡಿಸಿದೆ. 15 16,000 ಒಳಗಡೆನೆ ಕಾಸ್ಟ್ ಆಯ್ತು. ಕ್ಲಚ್ ಪ್ಲೇಟ್ ಚೇಂಜ್ ಮಾಡ್ಕೊಂಡೆ. ಲೈಕ್ ನಾರ್ಮಲ್ ಆಗಿ RS NS ಬಜಾಜ್ ಪಲ್ಸರ್ ಅಲ್ಲೇ ಕ್ಲಚ್ ಪ್ಲೇಟ್ ಎಲ್ಲ ಕಾಮನ್ ಇಶ್ಯೂಸ್, ಬಟ್ ಮೇಜರ್ ಇಶ್ಯೂಸ್. ಓಕೆ. ಸೊ ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಪಲ್ಸರ್ ಅವಾಗ, ಸೊ ಆ ಟೈಮಲ್ಲಿ ನೀವು ಇಡ್ಸ್ಕೊಂಡಿದ್ದೀರಾ. ಸೊ ಕಾಸ್ಟ್ ಆ ಟೈಮಲ್ಲಿ ಆಗ ನಾನು ತೊಗೊಂಡಿದ್ದು 2,24,952 rupees. ಇಲ್ಲಿವರೆಗೂ ಗಮನ ಇದೆ. ಏನು ಶಾರ್ಪ್ ಬ್ರೋ, ಶಾರ್ಪಾಗಿ. ಯಾಕಂದರೆ ಒಂದು ಡ್ರೀಮು, ಇನ್ನೊಂದು ಫಸ್ಟ್ ಬೈಕು. ಆ ಫಸ್ಟ್ ಬೈಕಲ್ಲಿ ಒಂದು ಸ್ಕ್ರೂ ತೆಗೆದಿದ್ರು ನಮ್ಮ ಬಾಯ್ಸ್ಗೆ ಜ್ಞಾಪಕ ಇರುತ್ತೆ, ಯಾವ ಕಡೆ ಏನು ಚೇಂಜ್ ಮಾಡಿದ್ರೆ ಅಂತ ಒಂದೊಂದು ಪಾರ್ಟು ನಾವು ನೋಡ್ತೀರಿ. ಹಾಂ, ಈ ಕಡೆ ಈ ಕಡೆ ಮೆದಾಗ್ಬಿಟ್ಟಿದೆ, ಚೇಂಜ್ ಮಾಡಿಸ್ಬೇಕು. ನೋಡ್ರಿ ಹಂಗೆ 3 ನಿಮಿಷಕ್ಕೂ ಹೋಗ್ತಾ ಇರುತ್ತೆ. ಏರ್ ಇಂಡಿಯಾ ವಿಸ್ತಾರ ನಿಮ್ಗೇನು ಗೊತ್ತಿಲ್ಲ ಹೇಳಿರಿ ಬ್ರೋ ಆಗಲೇ, ಅದಕ್ಕೆ ಹೇಳ್ತೀನಿ. ಸೊ ಹೌದು, ಟೈರ್ಸ್ ಬಗ್ಗೆ ಹೇಳಿ. ಕರೆಕ್ಟು, ಟೈರ್ಸು ಚೇಂಜ್ ಮಾಡಿಸಿದ್ದೀನಿ. ಟೈರ್ಸು ನೀವೇ ರೆಕಮೆಂಡ್ ಮಾಡಿತ್ತು. MRF ಹಾಕ್ಸೋಣ ಅನ್ಕೊಂಡೆ, ಬಟ್ ನೀವೇ ರೆಕಮೆಂಡ್ ಮಾಡಿತ್ತು. ಆ್ಯಕ್ಚುಲಿ ನಂಗೆ MRF ಟೈರ್ಸು 24,000 ಕೊಟ್ಟಿತ್ತು ಸ್ಟಾಕು. ಯಾರು ನಂಬಲಿಲ್ಲ. ಕರೆಕ್ಟ್, ನಾನು ನಂಬ್ತೀನಿ, ಯಾಕಂದರೆ ನಾನು ಇನ್ ಪರ್ಸನ್ ನೋಡಿದ್ದೀನಿ. ಇನ್ ಪರ್ಸನ್ ನೀವೇ ನೋಡಿದ್ದೀರಾ, ಸೊ ಯಾರು ನಂಬಲಿಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕು, ಇನ್ ಪರ್ಸನ್ ನೋಡಿದ್ದೀರಾ. ಲೈಕ್ ನೀವು ಹೇಳಿದ್ರಿ ಚೇಂಜ್ ಮಾಡಿಸಿ ಅಂತ. ಸೊ ಚೇಂಜ್ ಮಾಡೋ ಐಡಿಯಾ ಏನಾಯಿತು. ಸೊ ನಂಗೆ ಹುಡುಕ್ತಿದ್ದೆ ಯಾವ ಟೈರ್ಸ್ ಅಪ್ಗ್ರೇಡ್ ಮಾಡೋಣ ಅಂತ. ಲೈಕ್ 140, ಲೈಕ್ ಜನರಲಿ 130 mm ಕೊಡ್ತಾರೆ. ಸೊ 140ಗೆ ಶಿಫ್ಟ್ ಆದೆ ಬ್ಯಾಕು. ಫ್ರಂಟ್ ಸ್ಟಾಕಲ್ಲಿ ಇಟ್ಟಿದ್ದೀನಿ 100, ಅದು ಕೂಡ ರೈಸ್ ಟೈರ್ಸ್. ಸೊ ಆ್ಯಕ್ಚುಲಿ ಟೈರ್ಸ್ ಬಗ್ಗೆ ನೀವು ಅಪ್ಗ್ರೇಡ್ ಮಾಡಿದ್ದೀರಾ, ಬಟ್ ಓಡಿಸೋ ಟೈಮಲ್ಲಿ ನಿಮ್ಗೇನಾನ ಅಂದರೆ ಸ್ಲಿಪ್ಪರಿಂಗು, ಸೊ ಆ ಥರ ಏನಾನ ಅನಿಸ್ತಾ, ಇಲ್ಲಾಂದರೆ ಗ್ರಿಪ್ಪಿಂಗ್ ಬಗ್ಗೆ ಏನಾನ ಮಾತಾಡಿ ಬ್ರೋ. ಅದು ಟೈರ್ಸು ಚೇಂಜ್ ಮಾಡಿಸಿದಾಗ ಲೈಕ್ ಒಂಥರ ಇನ್ನೂ ಅದು 130ಇಂದ 140ಗೆ ಶಿಫ್ಟ್ ಆದಾಗ ಲೈಕ್ ಸ್ಲೈಟ್ ಚೇಂಜಸ್ ಅಷ್ಟೇ, ಬಟ್ ನನಗೆ ಆ ಚೇಂಜಸ್ ಫೀಲ್ ಆಯಿತು. ಓಡಿಸ್ಬೇಕಾದ್ರೆ ಪೊಸಿಷನು, ಕುತ್ಕೊಳ್ಳೋದು, ಗಾಡಿ ಹೆಂಗೆ ಆನ್ ರೋಡ್ ಓಡುತ್ತೆ, ಅದೆಲ್ಲ ಸ್ವಲ್ಪ ಡಿಫ್ರೆನ್ಸ್ ಫೀಲ್ ಆಯಿತು. ಲೀನ್ ಮಾಡಬೇಕಾದ್ರೆ ಎಲ್ಲ ಒಂದ್ಸರಿ ಇದಾಗಿತ್ತು, ಯಾಕಂದ್ರೆ ಫ್ರಂಟ್ ಬೇರಿಂಗ್ಸ್ ಹೋಗ್ಬಿಟ್ಟಿತ್ತು. ಫ್ರಂಟ್ ಬೇರಿಂಗ್ಸ್ ಹೋಗಿದಾಗ ಬ್ಯಾಕಲ್ಲಿ 2 ಸರಿ ಇದಾಯಿತು, ಸ್ಕಿಡ್ ಆಯಿತು. ನಾನು ಆಗ ರೇಸ್ ಟೈರ್ಸ್ ಪ್ರಾಬ್ಲಮ್ ಇರುತ್ತೆ ಅನ್ಕೊಂಡೆ, ಬಟ್ ಓಡಿಸ್ತಾ ಗೊತ್ತಾಯಿತು ಫ್ರಂಟ್ ಸೌಂಡ್ ಬರ್ತಿತ್ತು. ಬೇರಿಂಗ್ಸ್ ಚೇಂಜ್ ಮಾಡಾದ್ಮೇಲೆ ಈಗ ಕಂಪ್ಲೀಟ್ ಸ್ಮೂತ್. ಓಕೆ. ಸೊ ಲಾಂಗ್ ರೈಡ್ಸ್ ಎಲ್ಲೆಲ್ಲಿ ಹೋಗಿದ್ದೀರಾ ಈ ಗಾಡೀಲಿ, ಏನೇನು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೀರಾ? ನಾವು ಯೂಶಲಿ ಯಲಹಂಕದಲ್ಲೇ ಇರೋದು. ಯಲಹಂಕದಿಂದ ಇದು ಶಿವನ್ ಸಮುದ್ರ ಮತ್ತು ಆ ಕಡೆ ಅಕ್ಕಪಕ್ಕ ಜಾಗ ಎಲ್ಲ ಓಡಾಡ್ಕೊಂಡು ಬಂದಿದ್ದೀವಿ. ಮತ್ತು ಚಾಮುಂಡಿ ಬೆಟ್ಟ, ಮೈಸೂರು, ಅದಾದಮೇಲೆ ಈಶಾ ಫೌಂಡೇಶನ್ ಇಲ್ಲೇ ಪಕ್ಕದಲ್ಲಿ. ಇದನ್ನು ಹೇಳ್ಬಿಡಿ ಬ್ರೋ, ಇದನ್ನು ಯಾಕೆ ಸ್ಕಿಪ್ ಮಾಡ್ತೀರಾ? ಸೊ ನೆಕ್ಸ್ಟ್ ನೋಡ್ರಪ್ಪ, ಇವರೇ ಬೇಕಂದರೆ ಏರ್ಪೋರ್ಟಲ್ಲಿ ಅವಾಗ ಸಿಗ್ತಾರೆ ನೋಡ್ರಿ, ಒಂದು 2 years ಆದಮೇಲೆ. ಸರಿ ಬ್ರೋ, ನೆಕ್ಸ್ಟು ಏನು ಭಯ ಕೇಳಿದ್ದು ಬ್ರೋ? ಏರ್ಕ್ರಾಫ್ಟ್ ಯಾಕೋ ಡಿಸ್ಟರ್ಬ್ ಮಾಡ್ತಾಯಿತ್ತು, ಒಂದು ಕಡೆ ಖುಷಿ ಕೊಡ್ತಾಯಿತ್ತು, ಒಂದು ಕಡೆ ಡಿಸ್ಟರ್ಬ್ ಮಾಡ್ತೈತೆ. ಲಾಂಗ್ ರೈಡ್ಸ್ ಕೇಳಿತ್ತು. ಲಾಂಗ್ ರೈಡ್ಸು ಅದೇ ಕೊಳ್ಳೇಗಾಲ ಹತ್ರ ಮತ್ತು ಶಿವನ್ ಸಮುದ್ರ ಈ ಕಡೆ ಎಲ್ಲ ಓಡಾಡಿದ್ದೀನಿ. ಅದು ಸಿಂಗಲ್ ಸ್ಟ್ರೆಚಲ್ಲೆಲ್ಲ ನಿಯರ್ಲಿ 200 kilometers ಓಡಿಸಿದ್ದೀನಿ. ಸ್ಪೋರ್ಟ್ ಟೂರೆಲ್ಲ ಕಂಫರ್ಟಬಲ್ ಆಗೈತು. ಪ್ರಾಬ್ಲಮ್ ಅಂದರೆ ಸೀಟ್ ತುಂಬ ಹಾಡಾಗಿದೆ. ಅದೊಂದೇ ಪ್ರಾಬ್ಲಮ್. ಮಿಕ್ಕಿದೆಲ್ಲ ಕಂಫರ್ಟಬಲ್ ಇರುತ್ತೆ. ಆ್ಯಂಡ್ ಮೈಲೇಜು ಕೊಡುತ್ತೆ. ಲೈಕ್ ಹೈವೇ ಮೇಲೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, 35+ ಎಕ್ಸ್ಪೆಕ್ಟ್ ಮಾಡ್ಬೋದು. ಓನ್ಲಿ ಇಫ್ ಯು ರೈಡ್ ಪ್ರಾಪರ್ಲಿ, ಕರೆಕ್ಟಾಗಿ ಓಡಿಸಿದ್ರೆ ಮಾತ್ರ. ಅದು 100%. ಯಾಕಂದರೆ ಈ ಸ್ಪೋರ್ಟ್ ಟೂರೆಲ್ಲ ಇಟ್ಕೊಂಡಿರ್ತಾರೆ, ಸೊ ಕೆಲವರು ನೇಕೆಡ್ ಇಟ್ಕೊಂಡಿರ್ತಾರೆ. ಸೊ ಅವರೆಲ್ಲ ಓಡಿಸೋದೆಲ್ಲ ನೋಡ್ಬಿಟ್ಟು ಅದೆಲ್ಲ ಒಂಥರ ಅದು ರೆಸ್ಪೆಕ್ಟ್, ಆ ಗಾಡಿ ರೆಸ್ಪೆಕ್ಟ್ ಹೋಗ್ಬಿಡುತ್ತೆ. ಗಾಡಿ ಥರ ಓಡಿಸ್ಬೇಕು. ಸೊ ಈ ಫ್ರಂಟ್ ಲುಕ್ ಏನು ನೋಡ್ತಾರೆ, ನಂಗೆ ಸಖತ್ ಇಷ್ಟ ಗುರು. ಅದೇನೋ ಹೇಳ್ರಿ, ಫ್ರಂಟ್ ಲುಕ್ಕು ಮತ್ತು ಸೈಡ್ ಲುಕ್ಕು. ಆ್ಯಕ್ಚುಲಿ ಇವ್ರಿಗೆ ಸೈಡ್ ಲುಕ್ ನೋಡಿದ್ರೆ ಬಿದ್ದೋಗಿರೋದು ಈ ಗಾಡಿಗೆ. ಸೊ ಆಮೇಲೆ ಇಲ್ಲಿ ಗೋಸ್ಟ್ ಅಂತ ಏನಕ್ಕೆ ಹಾಕ್ಸಿರೋದು ಅಂತ ಅವ್ರ ಬಾಯೆಲ್ಲ ಕೇಳ್ಬಿಡೋಣ. ಸೊ ಹೇಳಿ ಅನಿಮೆ ನೋಡ್ತಾರೆ, ನಾನು ನೋಡ್ತೀನಿ. ನರುಟೋ ಅನಿಮೆಯಲ್ಲಿ ಒನ್ ಆಫ್ ದ ಪವರ್ಫುಲ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಮಾದಾರ ಉಚಿಯಾ. ಒಂದು ನಿಮಿಷ ಯಾವುದು? ಈ ಥರ ನೋಡ್ಕೊಂಡು ಇದ್ಬಿಟ್ರೆ ಇಲ್ಲೊಂದು ಫ್ಲ್ಯಾಟ್ ತೊಗೊಂಬಿಟ್ಟು ಪೀಸಾಗೆ ಬೋಯಿಂಗ್ 737 ಪೀಸಾಗಿ ಒಳ್ಳೆ ಇಲ್ಲ ಸೆಟ್ಲ್ ಆಗ್ಬಿಟ್ಟು ಫ್ಲೈಟ್ ನೋಡ್ಕೊಂಡು ಇರ್ಬೋದು. ಹೇಳಿ ಬ್ರೋ.
ಫ್ಲೈಟ್ ಬಗ್ಗೆ ಅಲ್ಲಲ್ಲ ಗೋಸ್ಟ್ ಬಗ್ಗೆ. ಅದೇ ಆನಿಮೆ ನೋಡ್ತೀನಿ. ಆನಿಮೆ ನರುಟೋ ಆನಿಮೆಯಲ್ಲಿ ಒನ್ ಆಫ್ ದ ಪವರ್ಫುಲ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಮಾದರ ಉಚಿಯಾ, ಅವನ್ನ ಗೋಸ್ಟ್ ಆಫ್ ದಿ ಉಚಿಯಾ ಅಂತ ಕರೀತಾರೆ. ನಾನು ಈ ಬೈಕ್ನ ಲೈಕ್ ಬಜಾಜ್ ಕ್ಲಾನಲ್ಲಿ ಒನ್ ಆಫ್ ದ ಪವರ್ಫುಲ್ ಬೈಕ್ ಅಂತ ಟ್ರೀಟ್ ಮಾಡ್ತೀನಿ. ಆಗ ಒನ್ ಆಫ್ ದ ಪವರ್ಫುಲ್ ಬೈಕು ಮತ್ತು ಕಾಸ್ಟ್ಲಿಯೆಸ್ಟ್ ಬೈಕು ನಾನು ತೊಗೊಂಡಾಗ ಈಗ NS400 ಬಂದಿದೆ. ಸೊ ಆಗ ನಾನು ಗೋಸ್ಟ್ ಅಂತ ಹೆಸರಿಟ್ಟೆ. ಸೊ ಅದೇ ಫಿಕ್ಸ್ ಆಯಿತು. ಓಕೆ. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಿದ್ದೀರಾ. ಸೊ ನೆಕ್ಸ್ಟ್ ಏನು ಅಪ್ಡೇಟ್ ಮಾಡ್ತೀರಾ? ನೆಕ್ಸ್ಟು ECU ಟ್ಯೂನಿಂಗ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಟಾಪ್ ಸ್ಪೀಡ್ 148 ಟಚ್ ಮಾಡಿರೋದು ಆ್ಯಕ್ಚುಲಿ ನಾನು. ಸೊ 150ವರೆಗೂ ಟಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಅದು ಇಲ್ಲ RPM ಲಿಮಿಟ್ಸ್ ತೆಗಿಸಿ ಮಾಡೋಣ. ಇನ್ನೂ ತಗ್ಸಿಲ್ವಾ? RPM ಲಿಮಿಟ್ಸ್ ತೆಗಿಸಿಲ್ಲ, ಸ್ಟಾಕಲ್ಲೇ ಇದೆ, ಕಂಪ್ಲೀಟ್ ಎಲ್ಲ ಸ್ಟಾಕಲ್ಲೇ ಇದೆ. ಹಾಂ. ಸೊ ಓಕೆ ಬ್ರೋ, ಓವರ್ ಆಲ್ ಎಕ್ಸ್ಪೀರಿಯನ್ಸ್ ನಿಮ್ಮದು ಚೆನ್ನಾಗಿದೆ, ಗಾಡಿ ಮಾತ್ರ ಇನ್ನೊಂದು ಲೆವೆಲು. ಸೊ ಓಕೆ ಇಂಡಿಯನ್ಸ್, ನಾನು ನಿಮಗೆ ನೆಕ್ಸ್ಟ್ ವಾಲ್ ಸಿಗ್ತೀನಿ. ಟೇಕ್ ಕೇರ್, ಟಾಟಾ, ಬಾಯ್, ಪೀಸ್. ಹಂಗೆ ಫ್ಲೈಟ್ ನೋಡ್ಕೊಂಡು ಹೋಗ್ಬಿಡಿ. ಇದ್ಯಾವುದು ಬ್ರೋ? ಇದು ಇಂಡಿಗೋ ATR ಓಕೆ, ಪ್ರೊಪೆಲರ್. ಹಾಂ.